8, 9, 10. ನೀವು ಪ್ರತಿದಿನ ಈ ತರಹದ ರೆಗ್ಯುಲರ್ ಪುಷಪ್ಸ್ಗಳನ್ನು ಮಾಡ್ತಿರ್ತೀರ. ಆದರೆ ಇವತ್ತು ನಾನು ನಿಮಗೆ ಪ್ರಾಚೀನ ಒಂದು ಪವರ್ಫುಲ್ ಅಭ್ಯಾಸವನ್ನು ಹೇಳ್ಕೊಡ್ತೀನಿ. ಅದರ ಹೆಸರು ಹಿಂದೂ ಪುಷಪ್ಸ್. Let's do it. ದೇಹದ ಮೇಲ್ಭಾಗದ ಶಕ್ತಿ ಮತ್ತು ಸಹಿಷ್ಣುತೆಯನ್ನ ಹೆಚ್ಚಿಸೋಕೆ ಬ್ರೂಸ್ಲಿ ಅವರು ಮಾಡ್ತಾ ಇದ್ದ ವ್ಯಾಯಾಮವೆಂದ್ರೆ ಅದು ಹಿಂದೂ ಪುಷಪ್. ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಹಿಂದೂ ಜನರು ಪುಷಪ್ಗಳನ್ನ ಅಭ್ಯಾಸ ಮಾಡ್ತಾ ಇದ್ರು ಅನ್ನೋ ಪುರಾವೆಗಳಿವೆ ಮತ್ತು ಮಹಾಭಾರತದಂತ ಪ್ರಾಚೀನ ಗ್ರಂಥಗಳಲ್ಲೂ ಇದರ ಉಲ್ಲೇಖವಿದೆ ಅಂತ ಹೇಳ್ತಾರೆ. ಕೆಲವು ಇತಿಹಾಸಕಾರರು ಹಿಂದೂ ಯೋಧರು ಈ ವ್ಯಾಯಾಮವನ್ನ ಕಂಡುಹಿಡಿದ್ರು ಮತ್ತು ಯುದ್ಧ ತರಬೇತಿಗೋಸ್ಕರ ಬಳಸಿದ್ರು ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ನಮ್ಮದೇ ದೇಹದ ತೂಕವನ್ನ ಬಳಸಿಕೊಂಡು ದೇಹದಲ್ಲಿ ನಮ್ಯತೆ, ಶಕ್ತಿ ಮತ್ತು ಸಮತೋಲನವನ್ನ ಹೆಚ್ಚಿಸೋಕೆ ಯೋಗಿಗಳು ಈ ವ್ಯಾಯಾಮವನ್ನ ಅಭಿವೃದ್ಧಿ ಪಡಿಸಿದ್ರು ಅಂತ. ಈ ವಿಡಿಯೋ ಇನ್ನೂ ಮುಗ್ದಿಲ್ಲ. ಪೂರ್ತಿ ವಿಡಿಯೋ ನೋಡೋಕ್ಕೋಸ್ಕರ ಈ ಕೆಳಗಿನ ಬಟನ್ ಅನ್ನ ಒತ್ತಿ.